ಸ್ವಾಗತ. ವ್ಯಕ್ತಿಪರ ಸಂಘಟ ಅವರು ಡಾಕ್ಟರ್ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಭಾಷಣ ಮಾಡಿದ್ರು. ಆ ವಿರುದ್ಧವಾಗಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಅವರು ಬಿಜಾಪುರ ಜಿಲ್ಲೆಯಲ್ಲಿ ಬೃಹತ್ ಪ್ರಮಾಣದಿಂದ ಎಲ್ಲ ಮಾಡ್ತಾ ಇದ್ದಾರೆ. ಇವರು ಬೇಡಿಕೆ ಏನದ ಅಂದ್ರೆ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಮತ್ತವ್ರಿಗೆ ಏನದಲ್ಲ ಕಠಿಣ ಶಿಕ್ಷೆ ಆಗ್ಬೇಕು ಬೇಡಿಕೆ ಅದ. ಮತ್ತ ಅವ್ರಿಗೆ ಎಲ್ಲಾ ಸಂಘಟನೆದವ್ರದ್ದು ಬೇಡಿಕೆ ಏನದಂದ್ರ ಅಮಿತ್ ಶಾ ಅವರಿಗೆ ಗೃಹ ಮಂತ್ರಿ ಅವರಿಗೆ ಈ ಹೋರಾಟ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಮಕ್ಕಳಿಗೂ ಅಪಮಾನ ಆಗಿದೆ. ಅಂಬೇಡ್ಕರ್ ಅಪಮಾನ ಮಾಡಿದ್ರೆ ನಮಗೂ ಅಪಮಾನ ಮಾಡಿದಂಗೆ. ಅದಕ್ಕೋಸ್ಕರ ಈ ಹೋರಾಟ ಗೆಲ್ಲುವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಗೆಲ್ಲುವರೆಗೆ ಹೋರಾಟ. ಅಮಿತ್ ಶಾ ಗಡೀಪಾರು ಮಾಡಬೇಕು, ಅಮಿತ್ ಶಾಗೆ ರಾಜೀನಾಮೆ ನೀಡಬೇಕು. ಈ ತರ ಮಾತಾಡಿ ನಾವು ಇದೇ ಹೋರಾಟ ಮುಂದೆ ಹೊರಿಸ್ತೀವಿ. ಅಮಿತ್ ಶಾ ಲುಚ್ಚಾಹೆ. ನನ್ನ ಹೆಸರು ಪ್ರಾರ್ಥನಾ. ಎಲ್ಲಿವರೆಗೆ ನಮಗೆ ನ್ಯಾಯ ಸಿಗಲು अमीर साहेब लुच्चा है, अमीर साहेब लुच्चा है, लुच्चा है, लुच्चा है, अमीर साहेब लुच्चा है. ಅಮಿತ್ ಶಾರಿ ಅಮಿತ್ ಶಾರಿ ನಮಗ್ರಿ ಆಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗಿರಿ ಅವ್ರು ಹೆಂಗ್ ಬೇಕ್ ಹಂಗೆ ಮಾತಾಡಿದ್ರಿ. ಅವ್ರಿಗೆ ಇಷ್ಟು ಕನಿಷ್ಠ ಶಿಕ್ಷೆ ಕೊಡ್ಬೇಕು, ಅವರಿಗೆ ಅಟ್ಟ ಕನಿಷ್ಠ ಶಿಕ್ಷೆ ಕೊಡ್ಬೇಕು. ಅವ್ರು ಎಲ್ಲಿ ತನ ಸೀಟ್ ಬಿಟ್ಟು ತಳಗಿಳಿಯಲು ಅಲ್ಲಿ ತನ ನಾವು ಹೋರಾಟ ನಿಲ್ಸಲ್ಲ. ಬಂದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಮಾಧಿಗೆ ಹೋಗಿ ನನ್ ತಪ್ಪಾಯ್ತು ಅಂತ ಕಾಲು ಮುಗಿದು ಬರ್ಬೇಕು, ಆ ಸೀಟಿಂದ ಇಳಿಬೇಕು. ಅಲ್ಲಿವರೆಗೆ ಹೋರಾಟ ನಡೆಸ್ತಾ ಇರ್ತೀವಿ. ಕಾಜಲ್ ಬಿಜಾಪುರ್ ಹೋರಾಟ अमित शाह ने जो राम बात करे अम्बेडकर के उसके वो सख्त से तुमको सजा मिलना कर बोल को अम्बेडकर के खिलाफ बात करें हम। डॉक्टर बाबा साहब अम्बेडकर के खिलाफ अमित शाह उसके बारे में स्ट्राइक कर रही। जब तक सीट नहीं काटते उनको अमित शाह को सजा नहीं मिलती, जब तक ऐसा होराट करने आए। तुम्हारा नाम बोलो। मेरा नाम रिजवाना। ಅಮಿತ್ ಶಾ ಅವರು ನಮ್ಮ ಅಂಬೇಡ್ಕರ್ ಬಾಬಾ ಅವರಿಗೆ ಅಮ್ಮಿನಾಗಿ ಮಾತಾಡೋದಕ್ಕಾಗಿ ಅವರಿಗೆ ತಿರಸ್ಕಾರ ಮಾಡಬೇಕು, ರಾಜೀನಾಮೆ ಕೊಡಬೇಕು. ನಮ್ಮ ದೇವರು ಬಾಬಾ ಮೇಲಿನ ದೇವರು ಏನು ಅವ್ರ ಹೆಸರು ಬಹಳ ಅಂತ ಕೊಡ್ತಾರೆ ಅಂತ ಹೇಳಿದ್ದಾರೆ. ಬಟ್ ನಮ್ಮ ಅಂಬೇಡ್ಕರ್ ಸಾಹೇಬ್ರವರು ಇರುವಾಗ ಎಲ್ಲ ನಮ್ಮ ಎಲ್ಲ ಜಾತಿಗಳಿಗೆ ಏನು ಬರಬೇಕು ಏನಿಲ್ಲ ಅಂತ ಅವ್ರ ಕಾನೂನು ಪ್ರಕಾರ ಸಂವಿಧಾನ ಬರಬೇಕು ಹೇಳಿದ್ದಾರೆ. ಅಂತ ಮನುಷ್ಯ. ನನ್ನ ಹೆಸರು ಸಲೀಮಾ. ಇವತ್ತು ನಮ್ಮ ಬಿಜಾಪುರ ಜಿಲ್ಲಾದಲ್ಲಿ ನಾವು ರೈಲಿ ಮಾಡಾಕತ್ತೀವಿ, ಮತ್ತೆ ಸ್ಟ್ರೈಕರ್ ಉಗ್ರವಾದ ಹೋರಾಟನ ಮಾಡಾಕತ್ತೀವಿ. ಕಾರಣ ಏನಂದ್ರ ಅಮಿತ್ ಶಾ ನಮ್ಮ ಬಾಬಾ ಸಾಹೇಬರಿಗೆ ಒಂದು ಕೆಟ್ಟ ಇದ್ರಲಿಂತ ಮಾತಾಡಿದಾನವ. ಅದು ಮಾತಾಡಿದ್ರೆ ನಮಗ್ ಬಹಳ ನೋವಿನ ಮಾತ ಇವತ್ತ. ಯಾಕಂದ್ರ ಈ ಸಂವಿಧಾನ ಮತ್ ಇವತ್ತು ಅವ ಕೊಟ್ಟ ಕುರ್ಚಿ ನಮ್ ಬಾಬಾ ಸಾಹೇಬ್ರ ತಂದಿದಾರ. ನಮ್ ಬಾಬಾ ಸಾಹೇಬ್ರ ಸಂವಿಧಾನ ಬರಲಿಲ್ಲ ಅಂದ್ರೆ ಅವ ಕುರ್ಚಿ ಮೇಲೂ ಕುಂದಿರ್ತಿದಿಲ್ಲ, ರಾಜಕೀಯನೂ ಆಡ್ತಿದಿಲ್ಲ. ನಮ್ಮ ದೇವ್ರಿಗೆ ಇವತ್ತ ಅವ ಒಂದು ಇದ್ರಲಿಂತ ಮಾತಾಡೋಣ ನಮಗ್ ತುಂಬಾ ನೋವಾಗ್ಯದ. ಇದು ಅವ ರಾಜಾರಾಮ್ ಕೊಡ್ಬೇಕು, ಆ ಕುರ್ಚಿನ ತಳಗಿಳ್ಬೇಕು. ಜಯಶ್ರೀ ಎಸ್ ಬ್ಯಾಕೋಡ್ ಅಂತ ಹೇಳಿ ದೇಶದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅಮಿತ್ ಶಾ ಅವರು ಮಾಡಿರ್ತಕ್ಕಂಥ ಒಂದು ಕೆಟ್ಟ ಹೇಳಿಕೆಯಿಂದ ಇಡೀ ದೇಶವೇ ಹೊತ್ತು ಉರಿತಾ ಇದೆ. ಒಂದ್ ವೇಳೆ ಏನಾದ್ರೂ ಅವರು ಕೂಡಲೇ ಕ್ಷಮೆ ಕೇಳಿ, ದೇಶದ ಜನತೆ ಕ್ಷಮೆ ಕೇಳಿ ತಪ್ಪನ್ನ ತಿದ್ದುಕೊಂಡು ಒಂದ್ ವೇಳೆ ಅವ್ರು ಏನಾದ್ರೂ ಈ ರೀತಿ ತಪ್ಪನ್ನ ಮರುಕಳಿಸಲ್ಲ, ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಪಿಕೊಂಡು ದೇಶದ ಜನರ ಆಕ್ರೋಶವನ್ನು ಎದುರಿಸಬೇಕು.
ಒಂದ್ ವೇಳೆ ದೇಶದ ಜನರ ಆಕ್ರೋಶವನ್ನು ಎದುರಿಸಿಕೊಳ್ಳದೆ ಹೇಡಿಗಳ ತರ ನಾನು ಮಾತಾಡಿಲ್ಲ ಅದನ್ನ ತಿರುಸ್ತಾ ಇದ್ದಾರೆ, ಅವ್ರು ಮಾಡ್ತಾರೆ ಇವ್ರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟು ಇವ್ರು ಏನಾದ್ರು ಅದನ್ನ ಇದು ಮಾಡಕ್ ಹೊರಟ್ರೆ ನಾವು ಖಂಡಿತ ಬಿಡೋದಿಲ್ಲ. ನಿನ್ನೆ ಪಂಜಿನ ಮೆರವಣಿಗೆ ಆಯ್ತು, ಇವತ್ತು ಪ್ರತಿಭಟನೆ ಇದೆ. ಮುಂದಿನ ದಿನಮಾನದಲ್ಲಿ ಜನರ ಹೋರಾಟ ಯಾವ ಸ್ವರೂಪ ಪಡಿತಿದೆ ಗೊತ್ತಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಕೇಂದ್ರ ಸರ್ಕಾರದವರು ಕೂಡಲೇ ಏನಪ್ಪಾ ಎಚ್ಚೆತ್ತುಕೊಳ್ಬೇಕು ಅಂತ ಅಸಂಬದ್ಧ ಕೊಲೆಗಡುಕ ಮತ್ತು ಕ್ರಿಮಿನಲ್ ಹಿನ್ನೆಲೆ ಇರತಕ್ಕಂತ ಒಬ್ಬ ಗೃಹ ಸಚಿವನನ್ನ ಕೂಡಲೇ ಏನಪ್ಪಾ ಅಂತಂದ್ರೆ ಕ್ಯಾಬಿನೆಟ್ದಿಂದ ಉಚ್ಚಾಟನೆಗೊಳಿಸಬೇಕು ಮತ್ತು ದೇಶದ ಕ್ಷಮೆ ಯಾಚಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈ ಬಿಜೆಪಿದವರು ಪದೇ ಪದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡ್ತಾರೆ. ಬಿಜೆಪಿ ಅವರು ಇರ್ತಕ್ಕಂಥದ್ದು ಮನು ಸಿದ್ಧಾಂತದ ವ್ಯಕ್ತಿಗಳು. ಮನು ಸಿದ್ಧಾಂತದಲ್ಲಿ ಏನಿದೆಯಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತವನ್ನು ಒಪ್ಪಿಕೊಳ್ಳೋದಿಲ್ಲ, ಭಾರತ ದೇಶದ ಸಂವಿಧಾನವನ್ನು ಒಪ್ಪಿಕೊಳ್ಳೋದಿಲ್ಲ ಅವರು. ಆ ಕಾರಣಕ್ಕಾಗಿ ಅಂಬೇಡ್ಕರ್ ಅವರನ್ನ ವಿರೋಧ ಮಾಡ್ತಕ್ಕಂಥದ್ದು ಈ ಕಾಣ್ತದೆ ಎಲ್ಲರಿಗೂ ಕೂಡ. ಸಂವಿಧಾನ ಬದಲಾವಣೆ ಮಾಡೋದು ಬಿಜೆಪಿ ಅವರಿಗೆ ಉದ್ದೇಶ ಇಷ್ಟೇ, ಸಂವಿಧಾನವನ್ನು ಬದಲಿಸ್ತೇವೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮಾಡ್ತಾ ಇರ್ತಾರೆ. ಆದ್ರೆ ಈ ದೇಶದಲ್ಲಿ ನಾಗರಿಕ ಹೋರಾಟಗಳಿಂದ ಸಂವಿಧಾನ ಉಳಿತಾ ಇದೆ. ಯಾರು ಕಾಂಗ್ರೆಸ್ ಬಿಜೆಪಿ ಬೇರೆ ಬೇರೆ ಪಕ್ಷಗಳಿಂದ ಸಂವಿಧಾನ ಉಳಿತಾ ಇಲ್ಲ. ಒಂದ್ ವೇಳೆ ದೇಶದ ನಾಗರಿಕರಿಗೆ ಅನ್ಯಾಯ ಮಾಡಿ ಅವರು ಏನಾದರೂ ಸಂವಿಧಾನಕ್ಕೆ ಕೈ ಹಾಕಿದ್ರೆ ದೊಡ್ಡ ಪರಿಣಾಮ ಹೇಳಕ್ಕೆ ಅಮಿತ್ ಶಾ ಅವರು ದೇಶದ ಕ್ಷಮೆ ಕೇಳಬೇಕು ಮತ್ತು ಅಮಿತ್ ಶಾ ಅವರು ಇದನ್ನಪ್ಪ ಅಂಬೇಡ್ಕರ್ ಅವರಿಗೆ ಆಹ್ವಾನ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ವಿಜಯಪುರ ಜಿಲ್ಲೆಯಿಂದ ನಾವು ಅವರಿಗೆ ಖಂಡನೆಯನ್ನು ಹೇಳ್ತೀವಿ. ಅದೇ ರೀತಿಯಾಗಿ ಅವ್ರ ಮೇಲೆ ಕ್ರಮ ತಗೋಲಿಕ್ಕಪ್ಪ ಅಂದ್ರ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ಇವತ್ತಿನ ದಿವಸ ನಾವು ಹೇಳ್ತೀವಿ. ನನ್ನ ಹೆಸರು ಸೋಮಶೇಖರ್ ಶಾಪುರ, ಭೀಮ್ ಸರ್ಕಾರ ನಗರ ಅಧ್ಯಕ್ಷರು. ಎಲ್ಲರಿಗೂ ನನ್ನ ಕ್ರಾಂತಿಕಾರಿ ಜೈ ಭೀಮ್. ವಿಶ್ವರತ್ನ, ಭಾರತ ರತ್ನ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದಕ್ಕೆ ನಮನವನ್ನು ಸಲ್ಲಿಸಿ ಇವತ್ತಿನ ದಿನ ಸಿದ್ದೇಶ್ವರ ಗುಡಿಯ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ವರೆಗೆ ಇವತ್ತು ರೈಲಿಯನ್ನು ಮಾಡಿಕೊಂಡಿದ್ದೀವಿ. ಯಾಕಪ್ಪ ರೈಲಿ ಅಂದ್ರೆ ಇವತ್ತು 17 ತಾರೀಕಿಗೆ ಹೋದ 2-3 ದಿನದಾಗ ಒಂದು ಸಭೆಯಲ್ಲಿ ನಮ್ಮಪ್ಪ ಆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಭಾರತ ದೇಶದ ಗೃಹ ಮಂತ್ರಿ ಆದಂತ ಅಮಿತ್ ಶಾ ಅವರು ಒಂದು ಹರಿಬಿಟ್ಟಿದಾರ. ಆದ ಕಾರಣ ಅದಕ್ಕೆ ರಾಷ್ಟ್ರಪತಿಯವರು ಅವ್ರ ಮೇಲೆ ಆದಷ್ಟು ಬೇಗ ಕಾನೂನು ಕ್ರಮ ಜರುಗಿಸು ಅಂತ ಹೇಳಿ ನಮ್ಮಲ್ಲಿ ಒಂದು ಆಗ್ರಹ ಇತ್ತು. ಭೀಮ್ ಸರ್ಕಾರ ಸಂಘಟನೆ ಸಂಸ್ಥಾಪಕರು, ವಿಜಯಪುರ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।